ಇವಾಗ ನೋಡಿ, ಇವಾಗ ಇಲ್ಲೇ ಇತ್ಯರ್ಥ ಆಗೋಗ್ಬಿಡ್ಲಿ. ಒಂದ್ ನಿಮಿಷ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ, ಇವರು ಡ್ರೈವರೇ ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅವರೇ ಅಲ್ಲ. ನಾನು ಹೇಳ್ತಾ ಇದೀನಿ, ಅದಕ್ಕೆ ಏನ್ ಹೇಳ್ತೀರಾ ನೀವೀಗ? ಇಲ್ಲ, ನಾನು ಪ್ರೂವ್ ಮಾಡ್ತೀನಿ. ಐಡಿ ಕಾರ್ಡ್ ಇಲ್ಲ, ಒಂದು ಶೂಸ್ ಇಲ್ಲ, ಒಂದು ಯೂನಿಫಾರ್ಮ್ ಇಲ್ಲ, ಏನಿಲ್ಲ. ಬೇಕಾಗಿಲ್ಲ, ಗಾಡಿ ಎತ್ಕೊಡಿ ಇವಾಗ. ಅಧಿಕಾರಿ ನಾನು, ಆಯ್ತಾ? ಇವರು ಒಬ್ರು ನೀವು ಯೂನಿಫಾರ್ಮ್ ಇದೆ, ಇದು ಹೆಂಗೆ ಮಾಡ್ಬೇಕು? ಯೂನಿಫಾರ್ಮ್ ಇಲ್ಲ ಅಂತ ಹೇಳ್ಬೇಡಿ, ಎಷ್ಟು ಹಾಕೊಂಡಿಲ್ಲ ಅಂತ ಹೇಳಿ. ಸರ್ ಯೂನಿಫಾರ್ಮ್ ಕೈ ಡ್ಯಾನ್ ಹಾಕೊಂಬತ್ತಿ, ಶರ್ಟ್ ಪ್ಯಾಂಟ್ ಇವಾಗ ಅಲ್ಲ ಯೂನಿಫಾರ್ಮ್ ಅದು ಬೇಕಾಗಿಲ್ಲ ಸರ್. ಯೂನಿಫಾರ್ಮ್ ಸರ್ಕಾರ ನಿಮ್ಗೆ ಏನ್ ಆದೇಶ ಹೊರಸೈತೆ? ಯಾವ ತರ ಹೊರಸೈತೆ ಯೂಸ್ ಮಾಡ್ಬೇಕು ತಾನೆ. ಮತ್ತೆ ಏನ್ ಡ್ಯೂಟಿ ಮಾಡ್ತಾವ್ರೆ ಅದನ್ನ ನಾನು ಹೇಳ್ತಾ ಇಲ್ಲ. ಎಲ್ಲಿ ಅವರು ಸರ್ ಐಡಿ ಕಾರ್ಡ್ ನೀವೇ ಹಾಕಿದ್ದೀರಾ? ತಪ್ಪು ನೀವು ಮಾಡ್ತಾ ಇರೋದು ನಾವೇ ಕೊಡ್ಬೇಕ್ರಿ. ಗಾಡಿ ಹೆಂಗ್ ತಡೋದು ಸೆಂಟ್ರಲ್ಲಿ? ಹೆಂಗ್ ತಡೋದು ಸೆಂಟ್ರ್ ಗಾಡಿ? ಹೆಂಗ್ ಪಾರ್ಕ್ ಮಾಡಿಸಿದ್ರು? ಕರೆಕ್ಟ್ ಸರ್, ಗಾಡಿ ಹೆಂಗ್ ಪಾರ್ಕ್ ಮಾಡಿಸ್ಬೇಕು ಅವರು? ಬರ್ರಿ, ಯಾಕೆ ಬರ್ರಿ, ಮುಂದೆ ಬರ್ರಿ. ಈಗ ವೆಹಿಕಲ್ ಎಲ್ಲಿ ನಿಲ್ಸ್ಬೇಕು ಗಾಡಿನ? ಎಲ್ಲಿ ನಿಲ್ಸಿದ್ರು? ಇಲ್ಲೇ ನಿಲ್ಸಿದ್ವಲ್ರಿ ಎಲ್ಲ. ಸರ್ ವಿಡಿಯೋ ಇದೆ, ಲೈವ್ ಅಲ್ಲಿ ಇದೆ. ಒಂದು ಗಾಡಿ ಬಿಟ್ಟು ಬೇರೆ ಎಲ್ಲ ಎಲ್ಲಿ ನಿಂತಿರೋದು? ಕಾನೂನು ರೀತಿಯಲ್ಲಿ ಮಾತಾಡಿದ್ರೆ ಸುಮ್ನೆ ಮರ್ಯಾದೆ ಹೋಗುತ್ತೆ. ನೀವು ಮಾಡಿರೋ ತಪ್ಪು ಒಪ್ಕೊಂಡು ಡ್ಯೂಟಿ ಮಾಡ್ರಿ, ಗೊತ್ತಾಯ್ತಾ? ಗಾಡಿ ಒಳಗಡೆ ನೀನು ನಿನ್ ಗಾಡಿ ಎತ್ಕೊಡ್ಲಿ. ಇವತ್ತು ನಿನ್ ಐಡಿ ಕಾರ್ಡ್ ಕಗಡಿ ಯೂನಿಫಾರ್ಮ್ ಇದ್ದು ಗಾಡಿ ಎತ್ಕೊಡೋ ನೀನು. ಸರ್ಕಾರದಿಂದ ಯಾರು ಆದೇಶ ಮಾಡ್ತಾರೆ ತಗೊಳ್ಳೋದು ಗಾಡಿನ. ಏನ್ ಆಟೋ ತೆಗೆದ್ಬಿಡ್ತೀರಿ ಎಲ್ಲ ನೀವು? ಆಟೋ ತೆಗೆದ್ಬಿಡ್ತೀರಲ್ಲ ನೀವು? ಗಾಡಿ ಯಾಕೆ ನೀವು ಬಂದು ಗಾಡಿ ಯಾಕೆ ತಡಕ್ಕೆ ಈಕೆ ಬಂದು? ಆಯ್ತು ಕೂತ್ಕೊಳ್ಳ ಸುಮ್ಮನೆ. ಅವ್ರು ಹೇಳೋದು ಕರೆಕ್ಟ್. ಕರೆಕ್ಟ್ ಸರ್, ಕರೆಕ್ಟ್ ಅಂತ ನೀವು ಹೇಳ್ಬಾರ್ದು, ನೀವು ರಿಕ್ವೆಸ್ಟ್ ಕೇಳಬಾರ್ದು ಸರ್. ಅದು ಅವನ ಬಗ್ಗೆ ಹೇಳಿದ್ದು ಅಷ್ಟೇ. ಅವನ ಬಗ್ಗೆ ಹೇಳ್ತಾರೆ, ಕೇಳಬಾರ್ದು. ನಾನು ಯಾಕೆ ತಪ್ಪು ಅಲ್ಲ, ನಾನು ತಪ್ಪಾಯ್ತು ಕೇಳಿದಿರ, ಎಲ್ಲ ರೆಕಾರ್ಡ್ ಐತೆ. ತಪ್ಪಾಯ್ತು ನಾವು ಕೇಳಿದ್ರಿ. ಅವ್ರ ಪರವಾಗಿ ಕೇಳಿದಿರ ಇಲ್ಲ? ಅವರು ಅದೇ ಅವ್ರು ಕೇಳಿದಿರ ಇಲ್ಲ? ಅವ್ರು ಹೇಳಿರ್ತಾನೆ ಶೂ ಹಾಕಿಲ್ಲ. ನಾವು ನೋಡಿ ಸರ್, ಅವರು ಕರೆಕ್ಟ್ ಆಗಿದ್ದಾರೆ, ಸಾಹೇಬ್ರು ಯೂನಿಫಾರ್ಮ್ ಕರೆಕ್ಟ್ ಆಗಿದ್ದಾರೆ, ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ರು. ಗೊತ್ತಿಲ್ಲ, ಅವ್ರಿಗೂ ಮಾತಾಡಿದ್ರು, ಬಂದು ಮಾತಾಡಿದ್ರು. ನಾನು ಕೇಳ್ತಿಲ್ಲ ಅವ್ರ ವಿಷಯದಲ್ಲಿ. ಮಾಡ್ಬೇಕು ಅಂತಾನೆ ನಾವು ನಿಮ್ಗೂ ಎಲ್ಲಾ ಸರ್ಕಾರಿ ನೌಕರರು ಗಾಡಿ ಕ್ಯಾಮ್ರಾ ಬರ್ಬೇಕು ಅಂತ ಈಗಾಗಲೇ ಇವ್ರಿಗಿನ್ನೂ ಇದಾಗಿಲ್ಲ, ಇವ್ರಿಗಿನ್ನೂ ಅಲರ್ಟ್ ಆಗಿಲ್ಲ. ಇನ್ನು ಅದು ಬರೀ ಪಬ್ಲಿಕ್ ಇದಕ್ಕೆ ಟ್ರಾಫಿಕ್ ಮಾತ್ರ ಇದೆ. ಈಗ ಆ ತರದ್ದು ನಾವು ಆಗ್ರಹಿಸಿ ಈಗ ರೂಲ್ಸ್ ಪ್ರಕಾರ ಏನಿದೆ ಗೊತ್ತಾ? ಸುಪ್ರೀಂ ಕೋರ್ಟ್ ಇನ್ಶೂರೆನ್ಸ್ ಇಂದ ಕಸ್ಟಡಿ ನಾನು ಹೇಳೋದು ಕೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ಯಾರು ಬಿಡ್ರಿ, ಆಫೀಸಲ್ಲಿ ನಮ್ಗಿಂತ ಹೈಯರ್ ಆಫೀಸರ್ ಅವರೇ. ನೆಕ್ಸ್ಟ್ ಟೈಮ್ ನೀವು ಇರ್ತಾಗ ನಾನಿದ್ದಾಗ ಇದು ಇಲ್ಲ ಅಂದ್ರೆ ಕ್ವಶನ್ ಮಾಡ್ತೀನಿ. ಈಗ ಈಗ ಹೇಳಿದ್ನಲ್ಲ ಆಗ್ರಹಿಸಿ ಒಂದು ಕೊಟ್ಬಿಟ್ರಪ್ಪ ಏನದು ಗಾಡಿ ಕ್ಯಾಮ್ರಾ ಕೊಡಿ ಅಂತ ತಡೆಯೋದಕ್ಕೋಸ್ಕರ ಪ್ರಾಮಾಣಿಕವಾಗಿ ಇದೆಲ್ಲ ಸಮಾಜ ಸುಧಾರಣೆ ಎಲ್ಲ ಒಂದಿಷ್ಟು ಹೋರಾಟಗಾರರು ಸಮಾಜ ಮಾಡ್ತಾ ಇದೀವಿ. ಮಾತಾಡಿದಲ್ಲಿ ಸರ್, ನೀವು ಹೇಳಿ, ನಾನು ಮಾತಾಡಿ ಏನಾದ್ರು ತಪ್ಪಿದ್ಯಾ? ಕರೆಕ್ಟಾ? ಅವ್ರು ಮಾಡಿ ಯಾವುದೇ ಕಾರಣಕ್ಕೂ ಬಂದು ಗಾಡಿನ ತಡಾಕ್ಬೇಡ್ರಿ, ಆಯ್ತಾ? ನೀವು ಜೀಪು ಇವಾಗ ಎತ್ಕೊಂಡು ಏನ್ ಮಾಡ್ತೀರಿ? ಯೂನಿಫಾರ್ಮ್